ನೋಡಿ, ಬಿಡದಿ ಟೌನ್ಶಿಪ್ ವಿಚಾರ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ ರಾಜಕೀಯ ತಿರುವುಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ. ಅದರ ಜೊತೆಗೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಜನ ರೈತರಿಗೆ ಚೆಕ್ಗಳನ್ನು ಕೂಡ ಕೊಟ್ಟರು. ಅವರ ಅಕೌಂಟ್ಗೆ ಹಣ ಬಂದಿದೆ ನೋಡಿ ಅಂತನೂ ಕೂಡ ತೋರಿಸ್ತಾರೆ. ಆದರೆ ಅಲ್ಲಿಯ ವಾಸ್ತವ ಬೇರೆ ರೀತಿಯಲ್ಲೇ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಹೇಳೋ ರೀತಿಯಲ್ಲಿ 80% ರೈತರು ಒಪ್ಪಿದ್ದಾರೆ, 20% ರೈತರು ಒಪ್ಪಿಲ್ಲ. ಆದರೆ ಅಲ್ಲಿಯ ವಾಸ್ತವ, ಆ ಟೌನ್ಶಿಪ್ ವ್ಯಾಪ್ತಿಗೆ ಬರುವಂತಹ ಜನರು ರೈತರು ಏನು ಹೇಳ್ತಾರೆ ಅಂತ ನಾವು ಕೂಡ ಅಲ್ಲಿ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ದೀವಿ. ಒಂದು 4-5 ಬಾರಿ ಬಿಡದಿ ಟೌನ್ಶಿಪ್ ವ್ಯಾಪ್ತಿಗೆ ಬರುವಂಥ ಹಳ್ಳಿಗಳನ್ನು ಸುತ್ತಿದ್ದೀವಿ. ನಮಗೆ ಗೊತ್ತಿರುವಂಥ ಮಾಹಿತಿ 20% ರೈತರು ಓಕೆ ಅಂತ ಅಂದಿದ್ದಾರೆ. ಬಟ್ 80% ಜನ ಅಂದರೆ ರೈತರು ಒಪ್ಕೊಂಡಿಲ್ಲ. ಈಗ ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ದೊಡ್ಡ ಮಟ್ಟದ ಬಲ ಸಿಕ್ಕಿದೆ. ಹೇಗೆ ಅಂತ ಹೇಳಿದ್ರೆ ಆನ್ಲೈನ್ ಅಭಿಯಾನವನ್ನು ಮಾಡಲಾಗುತ್ತೆ. ಈ ಆನ್ಲೈನ್ ಅಭಿಯಾನದಲ್ಲಿ ಸುಮಾರು 71,000 ಜನರು ಬೆಂಬಲವನ್ನು ಕೊಟ್ಟಿದ್ದಾರೆ. ಇದು ಆ ಭಾಗದ ರೈತರಿಗೆ ದೊಡ್ಡ ಮಟ್ಟದ ಬಲ. ನೋಡಿ ಸ್ವಾಮಿ, ಬಿಡದಿ ಟೌನ್ಶಿಪ್ಗೆ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಯಾಕೆ ಅಭಿವೃದ್ಧಿ ಆಗಬಾರ್ದ ರಾಜ್ಯ, ದೇಶ ಅಭಿವೃದ್ಧಿ ಆಗಬಾರ್ದಾ, ದೊಡ್ಡ ದೊಡ್ಡ ಕಟ್ಟಡಗಳು, ಕಂಪನಿಗಳು, ಫ್ಯಾಕ್ಟ್ರಿಗಳು ಬರೋದು ಬೇಡವಾ ಅಂತ. ಸ್ವಾಮಿ, ಬಿಡದಿ ಟೌನ್ಶಿಪ್ ಅಷ್ಟೇನಾ ನಿಮಗೆ ಇರೋದು ಜಾಗ? ಬಿಡದಿ ಆ ವ್ಯಾಪ್ತಿನ ಬೇರೆ ಕಡೆ ಇಲ್ವಾ? ಬೇರೆ ಕಡೆ ಬಂಜರು ಭೂಮಿ ಇದೆ, ಬೇಕಾದಷ್ಟು ಕಡೆ ಇದೆ, ಅಲ್ಲಿ ಹೋಗಿ ಟೌನ್ಶಿಪ್ ಮಾಡಿ. ಇಲ್ಲಿ 9,000 ಎಕರೆ ಏನು ಬಿಡದಿ ಟೌನ್ಶಿಪ್ಗೆ ಒಳಪಡುತ್ತೆ, ಆ 9,000 ಎಕರೆನೂ ಕೂಡ ಹಚ್ಚ ಹಸಿರಾಗಿರುವಂತಹ ಪ್ರದೇಶ. ಮತ್ತು ಬಿಡದಿ ಟೌನ್ಶಿಪ್ಗೆ ಈಗೇನು ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರು ಯಾರೂ ಎಕರೆಗಟ್ಟಲೆ ಹೊಲ ಗದ್ದೆ ಇಟ್ಕೊಂಡವ್ರಲ್ಲ, 10 ಎಕರೆ 15 ಎಕರೆ ಇರೋರಲ್ಲ. ಎಲ್ಲರೂ ಕೂಡ 10 ಗುಂಟೆ 20 ಗುಂಟೆ ಇರೋಂಥವ್ರು. ಆ 10 ಗುಂಟೆ 20 ಗುಂಟೆಲೇ 1-2 ಹಸುಗಳನ್ನು ಸಾಕೊಂಡು ಹಸುಗಳಿಗೆ ಹಾಲು ಇದು, ಬೆಳಗ್ಗೆ ಒಂದು 15 ಲೀಟ್ರು, ಸಂಜೆ ಒಂದು 15 ಲೀಟ್ರು ಹಾಲು ಇದು, ಮಕ್ಕಳನ್ನ ಓದಿಸಿ ಬದುಕು ಕಟ್ಕೊಂಡವರು. ಆ 10 ಗುಂಟೆ 20 ಗುಂಟೆಗೆ 1 ಎಕರೆಗೆ 2.5 ಕೋಟಿ ಅಂದರೆ 10 ಗುಂಟೆ 20 ಗುಂಟೆಗೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ಅಷ್ಟು ದುಡ್ಡಲ್ಲಿ 30-40 ಸೈಡ್ ತಗೊಳ್ಳೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಇರೋ 10 ಗುಂಟೆ 20 ಗುಂಟೆ ಜಮೀನು ಟೌನ್ಶಿಪ್ಪಿಗೆ ಕೊಟ್ಬಿಟ್ಟು ಇವ್ರು ಬೆಂಗಳೂರಿಗೆ ಬಂದು ನಿಮ್ಮ ದುಡ್ಡು ಇಟ್ಕೊಂಡು ಒಂದು ಮನೆ ಬೋಗ್ಯಕ್ಕೆ ಹಾಕಿಸ್ಕೊಂಡು ಇಲ್ಲಿ ಇವ್ರು ಜೀವನ ಮಾಡಬೇಕಾ? ಅದ್ರ ಬದಲು ಇರೋ 10-15-20 ಗುಂಟೆಲೆ 2 ಹಸ ಸಾಕೊಂಡು 2 ಮನೆ ಕೆಲಸ ಮಾಡ್ಕೊಂಡಿದ್ರೆ ತಿಂಗಳಿಗೆ ಏನಿಲ್ಲ ಅಂದರೂ 20,000-30,000 ಸಾವಿರ ದುಡಿಬೋದು. ಅಂದರೆ ಯಾಕೆ ರೈತರನ್ನ ಬೀದಿಗೆ ತಳ್ತಾ ಇದ್ದೀರಾ ಡಿ.ಕೆ. ಶಿವಕುಮಾರ್ ಅವರೇ, ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರೇ? ಇದು ನಿಮಗೆ ಅರ್ಥ ಆಗ್ತಾ ಇಲ್ವಾ? ಈಗ ಆಲ್ರೆಡಿ ಸಹಿ ಸಂಗ್ರಹ 71,000 ಜನ ಬೆಂಬಲ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ರೈತರು ನಡೆಸ್ತಾ ಇರುವಂತಹ ಸುದೀರ್ಘ ಹೋರಾಟ, 1.5 ವರ್ಷಗಳ ಸುದೀರ್ಘ ಹೋರಾಟ. ದೇಶ ವಿದೇಶದಿಂದಲೂ ಕೂಡ ಈ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇದೆ. ಯೋಜನೆ ವಿರೋಧಿಸಿ ಆರಂಭಿಸಿರುವ ಸೇವ್ ಬಿಡದಿ ಆನ್ಲೈನ್ ಸಹಿ ಸಂಗ್ರಹ ಅಭಿಯಾನಕ್ಕೆ, ಆನ್ಲೈನ್ ಕ್ಯಾಂಪಿಂಗ್, ಇದುವರೆಗೂ ಕೂಡ ಬರೋಬ್ಬರಿ 71,000ಕ್ಕೂ ಹೆಚ್ಚು ಜನ ಸಹಿ ಮಾಡೋ ಮೂಲಕ ನಾವೆಲ್ಲರೂ ಕೂಡ ರೈತರ ಪರವಾಗಿದ್ದೀವಿ. ಇದು ಬರೀ ನಮ್ಮ ದೇಶ ಅಲ್ಲ, ನಮ್ಮ ರಾಜ್ಯ ಅಲ್ಲ, ಬೇರೆ ದೇಶದಲ್ಲಿರುವಂಥವರು ಕನ್ನಡಿಗರೂ ಬೆಂಬಲವನ್ನು ಕೊಟ್ಟಿರೋದು. ತಮ್ಮ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಬಿಡದಿ ಭಾಗದ ರೈತರು ಟೌನ್ಶಿಪ್ ವಿರುದ್ಧ ಸತತ 500ಕ್ಕೂ ಹೆಚ್ಚು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ 1.5 ವರ್ಷದಿಂದ ಸೇವ್ ಬಿಡದಿ ಅಭಿಯಾನ ಕೇವಲ ಸ್ಥಳೀಯ ಮಟ್ಟಕ್ಕಷ್ಟೇ ಸೀಮಿತವಾಗಿಲ್ಲ. ದೇಶದ ನಾನಾ ಭಾಗಗಳಿಂದ ಹಾಗೆ ವಿದೇಶದಲ್ಲಿ ನೆಲೆಸಿರುವ ಕನ್ನಡಿಗರು, ಕೃಷಿ ಪ್ರೇಮಿಗಳಿಗೆ ಪ್ರೇಮಿಗಳಿಂದ ವ್ಯಾಪಕ ಬೆಂಬಲ ಪಡ್ಕೊಂಡಿದೆ. ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಯೋಜನೆಗೆ ಬಿಟ್ಕೊಡೋದಿಲ್ಲ. ಸರ್ಕಾರ ತಕ್ಷಣವೇ ಯೋಜನೆಯನ್ನು ಕೈಬಿಟ್ಟು ರೈತರ ಹಿತ ಕಾಯಬೇಕು ಅಂತ ಹೋರಾಟ ನಿರತ ರೈತರು ಆಗ್ರಹಿಸಿದ್ದಾರೆ. ಸದ್ಯಕ್ಕೆ ಬ್ರೇಕ್ ಬಿದ್ದಂಗೆ ಆಗಿದೆ. ಅಂದರೆ ಸರ್ಕಾರದಿಂದ ಸ್ವಲ್ಪ ಮಟ್ಟಿಗೆ, ಅಂದರೆ 2 ತಿಂಗಳುಗಳ ಕಾಲ ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು. ಹಂಗೆ ಹೇಳ್ತಾ ಇದ್ದಂತೆ 4-5 ಹಳ್ಳಿಗಳಿಗೆ
ಇದು ಮಾಡೋದಕ್ಕೆ ನೋಟಿಸ್ ಕೊಡ್ತಾರೆ. ಬಟ್ ನೋಡೋಣ, ಅಲ್ಲಂತೂ ಹೋರಾಟ ಆಗ್ತಾನೆ ಇದೆ. ಬಟ್ ರೈತರ ಹೋರಾಟಕ್ಕೆ ದೊಡ್ಡ ಮಟ್ಟದ ಬೆಂಬಲ ಸಿಗ್ತಾ ಇದೆ. ಈ ಬಿಡದಿ ಟೌನ್ಶಿಪ್ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮುಂದಿನ ದಿನಗಳಲ್ಲಿ? ಯಾಕಂದರೆ ರಾಜಕೀಯ ಕೆಸರರ ಚಾಟ ಶುರುವಾಗಿದೆ, ನಾನಾ ನೀನಾ ಜಿದ್ದಿಗೆ ಬಂದ ರೀತಿಯಲ್ಲಿ ಆಗ್ತಾ ಇದೆ. ಬಟ್ ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು.